ಇವತ್ತು ನಮ್ಮವರು ನನ್ನನ್ನು ಬಟ್ಟೆ ಸಮೇತ ಮನೆಯಿಂದ ಹೊರಗಡೆ ಆಗ್ಬಿಟ್ರು. ಇವತ್ತು ಬೆಳಗ್ಗೆನೇ ಎದ್ದು ತೋಟ ಹತ್ರ ಹೋಗಿ ಎಲ್ಲ ಕೆಲಸಗಳು ಮುಗಿಸ್ಕೊಂಡು ಮನೆಗೆ ಬರೋಷ್ಟೊತ್ತಿಗೆ ನಮ್ಮ ಅಪ್ಪ ಮತ್ತು ನಮ್ಮಮ್ಮ ನನ್ನನ್ನು ಮನೆಯಿಂದ ಹೊರಗಡೆ ಆಗಬೇಕು ಅಂತ ಡಿಸೈಡ್ ಮಾಡಿದರು. ಯಾಕಪ್ಪ ಅಂದರೆ ಎಷ್ಟು ದಿನ ನೀನು ಮನೆಯಲ್ಲಿ ಇದ್ದು ಕಡ್ದಾಕಿದ್ದು ಸಾಕು, ಹೋಗಿ ಏನಾದರೂ ಕೆಲಸ ಹುಡುಕು ಅಂತೇಳಿ ಮನೆಯಿಂದ ಹೊರಗಡೆ ಆಗ್ಬಿಟ್ರು ನನ್ನ. ಕಂಗ್ರ್ಯಾಚುಲೇಷನ್ ಬ್ರದರ್. ಸರಿ, ಏನು ಮಾಡೋಕ್ಕಾಗಲ್ಲ, ಯಾವಾಗಿದ್ರೂ ಹೋಗಲೇಬೇಕು ಅಂತ ನನಗೆ ನಾನೇ ಅಂದ್ಕೊಂಡು ಮನೆಯವ್ರ ಹತ್ರ ಬಯಸ್ಕೊಂಡು ಗಾಡಿ ತಗೊಂಡು ಬೆಂಗಳೂರು ಕಡೆ ಹೊರಟೆ. ಹೋಗ್ತಾ ದಾರಿಯಲ್ಲಿ ಶೋರೂಮ್ ಪಕ್ಕದಲ್ಲೇ ಇರೋದ್ರಿಂದ ಸ್ವಲ್ಪ ಗಾಡಿ ಪಾರ್ಟ್ಸ್ ಹಾಕ್ಸೋದಿತ್ತು, ಅದನ್ನು ಹಾಕ್ಸ್ಕೊಂಡು ಸಿದ್ಧ ಬೆಂಗಳೂರು ಕಡೆ ನಾನು ಹೊರಟೆ. ಮನೆಗೆ ಬರೋಷ್ಟೊತ್ತಿಗೆ ನನ್ನ ರೂಮ್ಮೇಟ್ಸ್ ಇನ್ನೂ ಕೆಲಸದಿಂದ ಯಾರೂ ಬಂದಿರಲಿಲ್ಲ. ಹಂಗಂತ ರೂಮಲ್ಲಿ ಊಟನೂ ಇಟ್ಟಿರಲಿಲ್ಲ. ಇನ್ನೇನು ಮಾಡೋಕ್ಕಾಗಲ್ಲ, ಬ್ಯಾಚುಲರ್ ಕಷ್ಟಗಳು ಸ್ಟಾರ್ಟ್ ಆದವು ಅಂತ ನನಗೆ ನಾನೇ ಬೇಜಾರು ಮಾಡಿಕೊಂಡು ಇನ್ನೇನು ಮಾಡೋಕ್ಕಾಗಲ್ಲ ಅಂತೇಳಿ ಹೊರಗಡೆ ಹೋಗಿ ಒಂದು ಮ್ಯಾಗಿ ಪ್ಯಾಕೆಟ್ ತಗೊಂಬಂದು ತಿಂದೆ. ಅದನ್ನು ತಿಂದು ಮುಗಿಸೋಷ್ಟೊತ್ತಿಗೆ ನನ್ನ ರೂಮ್ಮೇಟ್ಸು ರೂಮಿಗೆ ಬಂದರು. ಬಂದಿದ್ದ ತಕ್ಷಣ ರೆಡಿಯಾಗಿ ಹೊರಗಡೆ ಹೋಗೋಣ ಅಂತ ಅಂದರು. ಎಲ್ಲಿಗೆ ಅಂದರೆ ಡಿನ್ನರ್ಗೆ ಹೋಗೋಣ ಅಂತ ಅಂದರು. ಸರಿ ಅಂತ ಹೇಳಿ ರೆಡಿಯಾಗಿ ನನಗೂ ಸಹ ಮ್ಯಾಗಿ ತಿಂದಿದ್ದು ಹೊಟ್ಟೆ ತುಂಬಿಲ್ಲ ಅಂತೇಳಿ ಅವ್ರ ಜೊತೆ ರೆಡಿಯಾಗಿ ನಾನು ಸಹ ಹೊರಗಡೆ ಹೊರಟೆ. ಇವತ್ತಿಗೆ ನಾನು ಮಾಡಿದ್ದಷ್ಟೇ. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.